गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರಿರಾಮ, ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯವನ್ನ ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಸೆಲ್ಫ್ ಫೀಲಿಂಗ್ ಅನ್ನ ನಾವು ಪ್ರಾಕ್ಟಿಕಲ್ ಆಗಿ ನಾವು ಇವತ್ತು ಅಭ್ಯಾಸವನ್ನ ಮಾಡೋಣ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ ನಾವು ಸೆಲ್ಫ್ ಫೀಲಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ, ಅದಕ್ಕೊಂದು ಫಾರ್ಮುಲಾ ಇದೆ, 1+2+1 ಅಂತೇಳಿ. ಆ ಫಾರ್ಮುಲಾವನ್ನ ಉಪಯೋಗ ಮಾಡಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರೋಣ. ಸೊ ನಾವು ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಇರೋದ್ರಲ್ಲಿ ಒಂದೇ ಇರೋದು, ಒಂದು ಬ್ಲ್ಯಾಕ್ ಮತ್ತೆ ಇನ್ನೊಂದು ವೈಟ್ ಎನರ್ಜಿ. ಎಲ್ಲವನ್ನು ಕೂಡ ಯಾವುದೇ ಇದನ್ನು ಕೂಡ ನಾವು ನೆಗೆಟಿವ್ ನ ಬ್ಲ್ಯಾಕ್ ಅಲ್ಲಿ ನೋಡ್ಬೇಕು, ಪಾಸಿಟಿವ್ ಎಲ್ಲವನ್ನು ಕೂಡ ನಾವು ವೈಟ್ ಬಣ್ಣದಲ್ಲಿ, ಆ ಪ್ರಕಾಶದ ರೂಪದಲ್ಲಿ ನಾವು ನೋಡ್ತಾ ಬರ್ತೀವಿ. ಯಾವಾಗ್ಲೂ ಕೂಡ ನೆಗೆಟಿವ್ ಎಲ್ಲ ರಿಮೂವ್ ಆಗಿ ನಮ್ಮ ಒಳಗಡೆ ಪ್ರಕಾಶದ ಕಿರಣಗಳು ನಮ್ಮ ಒಳಗಡೆ ತುಂಬುತ್ತಾ ಇರುವ ರೀತಿಯಲ್ಲಿ ನಾವು ಯಾವಾಗ್ಲೂ ಪ್ರತಿ ಸಲನು ಕೂಡ ನಾವು ಅದನ್ನ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಆ ಪ್ರೋಸೆಸ್ ಅನ್ನ ಈಗ ನಾವು ಮಾಡೋಣ. ಸೊ ಮೊದಲಿಗೆ ಎಲ್ಲರೂ ಕೂಡ ಆರಾಮವಾಗಿ ಕೂತ್ಕೊಳ್ಳಿ. ನಿಮ್ಗೆ ಎಲ್ಲಿ ಕಂಫರ್ಟ್ ಅನ್ಸುತ್ತೆ, ನೀವು ಚೇರ್ ಮೇಲೆ ಕೂತ್ಕೊಳ್ತೀರಾ ಅಥವಾ ಸೋಫಾ ಮೇಲೆ ಕೂತ್ಕೊಳ್ತೀರಾ, ನೀವೆಲ್ಲಿ ಆರಾಮಾಗಿ ಕೂತ್ಕೋಬೇಕು ಅಂತ ಅನ್ಸುತ್ತೋ ಅಲ್ಲಿ ನೀವು ಆರಾಮವಾಗಿ ನೀವು ಕೂತ್ಕೊಳ್ಬಹುದು. ಕೈಗಳನ್ನ ಈಗ ನಾವು ಚಾರ್ಜ್ ಮಾಡ್ಕೊಳ್ಳೋಣ. ನಮ್ಮ ಕೈಗಳಿರುವಂತಹ ಆ ದಿವ್ಯಮಯವಾದ ಶಕ್ತಿ, ನಮ್ಮ ಕೈಗಳ ಚಕ್ರವೂ ಕೂಡ ನಮಗೆ ಆಕ್ಟಿವೇಶನ್ ಆಗ್ತೈತೆ. ಚೋಪುರೆ 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 ಚೋಪುರೆ, ಸೆಹಿಕಿ 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 ಸೆಹಿಕಿ. ಚೋಪುರೆ 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 ಚೋಪುರೆ, ಸೆಹಿಕಿ 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 ಸೆಹಿಕಿ. ರೇಖಿಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ನಿಧಾನವಾಗಿ ನೋಡ್ಕೊಳ್ಳಿ. ನೋಡ್ತಾ ನೋಡ್ತಾ ನನ್ನ ಜೊತೆಲಿ ನೀವು ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ಹಾಗೆ ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ಜೊತೆ ಜೊತೆ ಜೊತೆಲಿ ನೀವು ಮಾಡ್ಕೊಳ್ತಾ ಬನ್ನಿ. ಕೈಗಳನ್ನ ಈ ರೀತಿ ಜೋಡಿಸಿ, ಎಲ್ಲ ಬೆರಳುಗಳನ್ನ ಒಟ್ಟಿಗೆ ಜೋಡಿಸಿ ನಮ್ಮ ಕಿವಿಯ ನೇರದಲ್ಲಿ ನಾವು ಇಟ್ಕೊಳ್ಳೋಣ. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಈ ದಿನ ಸ್ವಯಂ ಉಪಚಾರವನ್ನ ಮಾಡಿಕೊಳ್ಳುವಂತಹ, ಸೆಲ್ಫ್ ಫೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, 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 ಧನ್ಯವಾದ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು, ಹಾಗೆ ಆ ಮಾತೆಯ ಶಕ್ತಿಯ ಆಶೀರ್ವಾದವು ನಮ್ಮ ಶಿರಸ್ಸಿನ ಮೇಲೆ ಹಾಗೆ ಹರಿದು ಬರ್ತಾ ಇದೆ. ದಿವ್ಯಮಯವಾದಂತಹ, ಚೈತನ್ಯದಿಂದ ತುಂಬಿದಂತಹ, ಶಕ್ತಿಯುತವಾದಂತಹ ಆ ಪ್ರಕಾಶದ ಕಿರಣಗಳು ಹಾಗೆ ನಮ್ಮ ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ತುಂಬಿ ಹೋಗ್ತಾ ಇದೆ. ನಮ್ಮ ಕಣ್ಣುಗಳಲ್ಲಿ, ನಮ್ಮ ಹಣೆಯಲ್ಲಿ, ನಮ್ಮ ಕೆನ್ನೆಯಲ್ಲಿ, ಗಲ್ಲದಲ್ಲಿ, ತಲೆಯ ಭಾಗ, ಹಿಂಭಾಗ, ಕಿವಿಗಳಲ್ಲೆಲ್ಲವೂ ಕೂಡ ಪ್ರಕಾಶವು ತುಂಬಿ ಹೋಗ್ತಾ ಇದೆ. ಹಾಗೆ ಭುಜಗಳಲ್ಲಿ, ತೋಳುಗಳಲ್ಲಿ, ಅಂಗೈಯಲ್ಲಿ, ಮುಂಗೈಯಲ್ಲಿ, ಕೈ ಬೆರಳುಗಳವರೆಗಿನೂ ಕೂಡ ಆ ದಿವ್ಯ ಚೈತನ್ಯ ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಹರಿದು ಬರ್ತಾ ಇದೆ.
ಈ ಚೈತನ್ಯದ ದಿವ್ಯ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯದಲ್ಲಿ, ಹಾಗೆ ನಮ್ಮ ಶ್ವಾಸಕೋಶದಲ್ಲಿ, ಹಾಗೆ ನಮ್ಮ ನಾಭಿಯಲ್ಲಿ, ಸಂಪೂರ್ಣವಾಗಿ ನಾಭಿಯ ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಸಂಪೂರ್ಣವಾಗಿ ಆ ದೈವಿಕ ಚೈತನ್ಯದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಬೆನ್ನು ಮೂಳೆಯಲ್ಲಿ ಸಂಪೂರ್ಣವಾಗಿ ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗ, ನಮ್ಮ ಕಿಡ್ನಿಗಳೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಜಾಯಿಂಟ್ಸ್ ಗಳಲ್ಲಿ, ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮಂಡಿ ಚಿಪ್ಪುಗಳಲ್ಲಿ, ನಮ್ಮ ಮೊಣಕಾಲಿನಲ್ಲಿ, ತತ್ತಿಗಳಲ್ಲಿ, ಹಿಮ್ಮಡಿಯಲ್ಲೆಲ್ಲವೂ ಕೂಡ ಪ್ರಕಾಶ ನಿಧಾನವಾಗಿ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಪಾದದಲ್ಲಿ, ಕಾಲ್ ಬೆರಳುಗಳ ತುದಿಯವರೆಗೂ ಕೂಡ ಚೈತನ್ಯವು ಹಾಗೆ ಹರಿದು ಬರ್ತಾ ಇದೆ. ಶರೀರದ ಅಣು ಅಣು ಕಣಗಳೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಾವೊಂದು ವೃತ್ತಾಕಾರದ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಒಳಗೆ ನಾವು ಸುರಕ್ಷಿತರಾಗಿದ್ದೇವೆ. ಈ ಚೈತನ್ಯದ ಪ್ರಕಾಶದ ಕಿರಣಗಳು 4 ದಿಕ್ಕುಗಳಲ್ಲಿಯೂ ಕೂಡ ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತ ಕೋಣೆಯನ್ನ ಪ್ರಕಾಶದಿಂದ ತುಂಬಿದೆ. ಈ ದಿವ್ಯ ಚೈತನ್ಯದ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಮನೆಯೆಲ್ಲವನ್ನು ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ನಮ್ಮ ಕುಟುಂಬದ ಪರಿವಾರದ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದಲ್ಲಿ ಮುಳುಗಿದ್ದಾರೆ. ಈ ದಿವ್ಯಮಯವಾದಂತಹ ಚೈತನ್ಯದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಇಡೀ ನಗರವನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೂ 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 ಪ್ರಕಾಶ 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 ಪ್ರಕಾಶ. ಈ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ದೇಶವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿದೆ. ಈ ಪ್ರಕಾಶದ ಕಾಂತಿಯ ಅಲೆಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಪೃಥ್ವಿ ಎಲ್ಲವೂ ಕೂಡ ಚೈತನ್ಯದ ಶಕ್ತಿಯಿಂದ ತುಂಬಿ ಹೋಗಿದೆ. ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಸ್ತಾರವಾಗಿದೆ. ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಎಲ್ಲ ಸಜೀವಗಳು, ನಿರ್ಜೀವಗಳು, ವಸ್ತುಗಳು, ಪ್ರಾಣಿಗಳೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶವು ತುಂಬಿ ಹೋಗಿದೆ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ, ನವದುರ್ಗಿಯರಿಗೆ, ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ನಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಡಾಕ್ಟರ್ ಮಿಕಾವೋ ಸುಯಿ ಅವರಿಗೆ, ಗೌತಮ ಬುದ್ಧನಿಗೆ, ಎಲ್ಲರಿಗೂ ಕೂಡ ಅನಂತ 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 ಧನ್ಯವಾದ. ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ನಮಗೆ ಸ್ವಯಂ ನೀಲಿಂಗನ್ನ ಅವರೇ ಮಾಡ್ಕೊಡ್ತಾ ಇದ್ದಾರೆ. ನಿಧಾನವಾಗಿ ನಮ್ಮ ಕೈಗಳನ್ನ ನಮಗೆ ಹೀಲ್ ಮಾಡಿಕೊಳ್ಳುವ ಹಾಗೆ ನಮಗೆ ನಾವು ಈ ರೀತಿ ತಿರುಗಿಸ್ಕೊಳ್ಳೋಣ. ಚೋಪುರೆ 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 ಚೋಪುರೆ. ನಾನು ಸುರಕ್ಷಿತವಾಗಿದ್ದೇನೆ, ನಾನು ಸುರಕ್ಷಿತವಾಗಿದ್ದೇನೆ, ನಾನು ಸುರಕ್ಷಿತವಾಗಿದ್ದೇನೆ. ಚಿಂತನೆಯ ಪ್ರಕಾಶದಿಂದ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದೇವೆ. ಮತ್ತೊಮ್ಮೆ ನಾವು ಚೋಪುರಿಯನ್ನ ಬರೆಯೋಣ. ಚೋಪುರೆ 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 ಚೋಪುರೆ. ನಮ್ಮ ಆಭಾ ಮಂಡಲದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ನಾವೀಗ ಶುದ್ಧಿಯನ್ನ ಮಾಡೋಣ. ಶುದ್ಧಿಯನ್ನ ಮಾಡಲು ನಮ್ಮ ಮುಂದೆ ಒಂದು ದಿವ್ಯಮಯವಾದಂತಹ ಸುಂದರವಾದಂತಹ ಹೋಮಕುಂಡದಲ್ಲಿ ಆ ಉರಿಯುತ್ತಿರುವಂತಹ ಅಗ್ನಿಯನ್ನ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರೋಣ. ನಮ್ಮ ಬಲದ ಕೈಯಿಂದ ನಮ್ಮ ಶರೀರದ ಎಡಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಚೋಪುರೆ ಚೋಪುರಿ 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 ಶುದ್ಧಿಯಾಗಲಿ 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 ಶುದ್ಧಿಯ ನಮ್ಮ ಮುಷ್ಟಿಯಲ್ಲಿ ಹಿಡಿದು ಆ ಉರಿಯುತ್ತಿರುವಂತ ಅಗ್ನಿಯ ಕುಂಡದಲ್ಲಿ, ಬೆಂಕಿಯಲ್ಲಿ ನಾವು ಹಾಕ್ತಾ ಬರೋಣ.
ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ಆ ರೇಖಿ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶಗಳು ಸ್ಥಾಪನೆಯಾಗಿ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಮ್ಮ ಮುಷ್ಟಿಯಲ್ಲಿ ಹಿಡಿದು ನಾವು ಆ ಉರಿಯುತ್ತಿರುವಂತಹ ಅಗ್ನಿಯಲ್ಲಿ ಹಾಕಿದಾಗ ಅದು ಉರಿದು ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗ್ತಾ ಇದೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನೋಡ್ತಾ ಬನ್ನಿ, ಎಲ್ಲ ಕಪ್ಪು 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 ಬನ್ನಿ. ನಿಮ್ಮ ಶರೀರದ ಎಡಭಾಗದಲ್ಲಿ ಒಂದು ಎಲ್ಲ ನಕಾರಾತ್ಮಕ ಶಕ್ತಿಗಳು ಆಗ ಕಪ್ಪು 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 ಹೊಗೆಯ ರೀತಿ ನಿಮ್ಮ ಕೈಯಲ್ಲಿ ಒಂದು ಒತ್ತಡದ ರೀತಿಯಲ್ಲಿ ಅನುಭವಕ್ಕೆ ಬಂದು ಎಲ್ಲವೂ ಕೂಡ ಉರಿಯುವಂತ ಅಗ್ನಿಯಲ್ಲಿ ಉರಿದು ಕಪ್ಪು 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 ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಈಗ ನಮ್ಮ ಎಡದ ಕೈಯನ್ನು ನಮ್ಮ ಶರೀರದ ಬಲದ ಭಾಗದಲ್ಲಿ ತಗೊಂಡ್ಬರೋಣ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಸಂಪೂರ್ಣವಾಗಿ ಎಡಭಾಗದಲ್ಲಿ ನಮ್ಮ ದೇಹದಲ್ಲಿ ಇರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕೈಯಲ್ಲಿ ಹಿಡಿದು ಮುಷ್ಟಿಯಲ್ಲಿ ಹಿಡಿದು ಅಗ್ನಿಯಲ್ಲಿ ಹಾಕ್ತಾ ಬರೋಣ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಈಗ ನಮ್ಮ ಸಹಸ್ರಾರ ಚಕ್ರದಿಂದ ಕೈಗಳನ್ನ ನಮ್ಮ ಸಹಸ್ರಾರ ಚಕ್ರದಲ್ಲಿ ತಂದು ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಇರುವಂತಹ ಚಕ್ರಗಳಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಹಿಡಿದು ಅಗ್ನಿಯಲ್ಲಿ ಹಾಕ್ತಾ ಬರುತ್ತೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನಮ್ಮ ಶರೀರವನ್ನ ನಾವು ನೋಡ್ತಾ ಬರೋಣ. ನಮ್ಮ ಗಮನ ಎಲ್ಲವೂ ಕೂಡ ಅಲ್ಲೇ ಇರಲಿ. ಎಲ್ಲ ಚಕ್ರಗಳಿರುವಂತ ಕಪ್ಪು 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 ಬಣ್ಣದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗ್ತಾ ಇದೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಕಪ್ಪು 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 ಬಣ್ಣದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗ್ತಾ ಇದೆ. ಸಂಪೂರ್ಣವಾಗಿ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕೆಲವೊಮ್ಮೆ ನಿಮ್ಮ ಕೈಗಳು ಭಾರ ಅಂತ ಅನ್ಸುತ್ತೆ, ಅದನ್ನು ಕೂಡ ನಾವು ಒದರಿ ಆ ಅಗ್ನಿಯಲ್ಲಿ ಎಲ್ಲವನ್ನ ನಕಾರಾತ್ಮಕ ಶಕ್ತಿಗಳನ್ನ ಉರಿದು ಎಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಈಗ ನಾವು ಪೃಥ್ವಿಯ ಮೇಲೆ, ಅಗ್ನಿಯ ಮೇಲೆ, ಹೋಮಕುಂಡದ ಮೇಲೆ ಚೋಕುರೆ 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 ಎಲ್ಲ ಪಂಚತತ್ವಗಳಿಗೆ ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಸಂಪೂರ್ಣವಾಗಿ ಶುದ್ಧಿಯಾಗಿ ಎಲ್ಲ ಪಂಚತತ್ವಗಳಿಗೂ ಕೂಡ ಧನ್ಯವಾದಗಳು, 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 ಧನ್ಯವಾದಗಳು. ಆಭಾ ಮಂಡಲವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾವು ಶುದ್ಧಿಯನ್ನಗೊಳಿಸಿದ್ದೇವೆ. ಈಗ ನಮ್ಮ ಚಕ್ರಗಳಲ್ಲಿ ನಾವು ಶುದ್ಧಿಯನ್ನ ಮಾಡ್ತಾ ಬರೋಣ. ನಮ್ಮ ಎರಡೂ ಕೈಗಳನ್ನ ನಮ್ಮ ಸಹಸ್ರಾರ ಚಕ್ರದ ಕಡೆಗೆ ತಂದು ಅಲ್ಲಿ ಚೋಕುರೆ ನಾವು ಬರೆಯೋಣ. ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನಮ್ಮ ಗಮನವನ್ನೆಲ್ಲ ಕೂಡ ಸಹಸ್ರಾರ ಚಕ್ರದ ಕಡೆಗೆ ತಂದು ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವ ಪರಮಾತ್ಮ ದಿವ್ಯ ಚೈತನ್ಯ ಶಕ್ತಿಯು ಅಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ನೇರಳೆಯ ಬಣ್ಣದಲ್ಲಿ ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಇದೆ, ಪ್ರಜ್ವಲಿಸ್ತಾ ಇದೆ, ಪ್ರಜ್ವಲಿಸ್ತಾ ಇದೆ, ಪ್ರಜ್ವಲಿಸ್ತಾ ಇದೆ. ನಮ್ಮ ಆಗ್ನೇಯ ಚಕ್ರದಲ್ಲಿ ಚೌಕುರೆ 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 ಚೌಕುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಅಲ್ಲಿ ಕಡು ನೀಲಿಯ ಬಣ್ಣವು ಪ್ರಕಾಶಮಯವಾಗಿ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದೆ.
ನಮ್ಮ ವಿಶುದ್ಧಿಯ ಚಕ್ರದಲ್ಲಿ ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದೀವ ಚೈತನ್ಯ ಪ್ರಕಾಶದ ಕಿರಣಗಳನ್ನು ಸ್ಥಾಪನೆಯಾಗಿ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ತಿಳಿ ಆಕಾಶ ಬಣ್ಣದಲ್ಲಿ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದೆ. ಪ್ರಕಾಶ 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 ಪ್ರಕಾಶದಿಂದ ತುಂಬಿರುತ್ತಾ ಇದೆ. ಹೃದಯ ಚಕ್ರದಲ್ಲಿ ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ 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 ಶುದ್ಧಿ. ಚೈತನ್ಯ ಪ್ರಕಾಶದ ಕಿರಣಗಳಲ್ಲಿ ಸ್ಥಾಪನೆಯಾಗಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ಸಂಪೂರ್ಣವಾಗಿ ವಿಲೀನವಾಗ್ತಾ ಇದ್ದೇವೆ. ಹಸಿರು 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 ಬಣ್ಣದಲ್ಲಿ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದ್ದೇವೆ. ನಮ್ಮ ನಾಭಿಯ ಚಕ್ರದಲ್ಲಿ ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಶುದ್ಧಿಯಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದಿವ್ಯ ಚೈತನ್ಯ ಪ್ರಕಾಶದ ಕಿರಣಗಳಲ್ಲಿ ಸ್ಥಾಪನೆಯಾಗ್ತಾ ಇದೆ. ಸಂಪೂರ್ಣವಾಗಿ ಶುದ್ಧಿಯಾಗಿ ಹಳದಿ 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 ಹಳದಿಯ ಬಣ್ಣದಿಂದ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದ್ದೇವೆ. ಮೂಲಾಧಾರ ಸ್ವಾಧಿಷ್ಠಾನ ಚಕ್ರ ಮೂಲಾಧಾರ ಚಕ್ರದಲ್ಲಿ ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕೆಂಪು ಬಣ್ಣದಲ್ಲಿ ಕೇಸರಿಯ ಬಣ್ಣದಲ್ಲಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ಆ ದಿವ್ಯ ಚೈತನ್ಯ ಶಕ್ತಿಯಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ಅಡೆತಡೆಗಳು ಅವಿರೋಧಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಸಂಪೂರ್ಣವಾಗಿ ಶುದ್ಧಿಯಾಗಿ ಕೇಸರಿಯ ಬಣ್ಣ ಕೇಸರಿಯ ಬಣ್ಣ ಕೆಂಪು ಬಣ್ಣದಿಂದ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದ್ದೇವೆ. ಸಂಪೂರ್ಣವಾಗಿ ನಮ್ಮ ಚಕ್ರಗಳೆಲ್ಲವೂ ಕೂಡ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಎಲ್ಲ ಚಕ್ರಗಳು ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ದಿವ್ಯಮಯವಾಗಿ ಪ್ರಕಾಶದಿಂದ ತುಂಬಿ ಹೋಗಿದೆ. ಪ್ರಕಾಶ 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 ಕೇವಲ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದ್ದೇವೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದಿವ್ಯ ಚೈತನ್ಯ ಪ್ರಕಾಶವು ಎಲ್ಲ ಕಡೆಯೂ ಕೂಡ ಸ್ಥಾಪನೆ ಆಗ್ತಾ ಇದೆ. ನಮ್ಮ ಗಮನವನ್ನೆಲ್ಲ ಕೂಡ ನಿಧಾನವಾಗಿ ನಾವೀಗ ನಮ್ಮ ಸಹಸ್ರಾರ ಚಕ್ರದ ಕಡೆಗೆ ತಗೊಂಡ್ಬರುತ್ತಾ ಅಲ್ಲಿ ನಾವೀಗ ಸೆಹಿಕಿ 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 ಸೆಹಿ. ನಿಮ್ಮ ಕೈಗಳಿಂದಲೂ ಕೂಡ ಗುಲಾಬಿ ಬಣ್ಣದ ಪ್ರಕಾಶ, ಸಿಂಬಲಿಂದಲೂ ಕೂಡ ಗುಲಾಬಿ ಬಣ್ಣದ ಪ್ರಕಾಶ, ಬ್ರಹ್ಮಾಂಡದಿಂದಲೂ ಕೂಡ ಗುಲಾಬಿ ಬಣ್ಣದ ಚೈತನ್ಯವು ಪ್ರಕಾಶ ಪ್ರಕಾಶ ಪಿಂಕ್ ಬಣ್ಣ ಪಿಂಕ್ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿ. ಶರೀರವೆಲ್ಲವೂ ಕೂಡ ಗುಲಾಬಿ ಬಣ್ಣದ ಪ್ರಕಾಶ 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 ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣದಿಂದ ತುಂಬಿ ಹೋಗ್ತಾ ಇದೆ. ಆ ಶಿವಶಕ್ತಿಯರ ಶಿವ ಮತ್ತೆ ಪಾರ್ವತಿಯರ ಆತ್ಮ ಮತ್ತೆ ಪರಮಾತ್ಮರ ಪೃಥ್ವಿ ಮತ್ತೆ ಆಕಾಶ ತತ್ವದ ದಿವ್ಯಮಯವಾದ ಚೈತನ್ಯದ ಗುಲಾಬಿಯ ಬಣ್ಣದ ಪ್ರಕಾಶದ ಕಿರಣಗಳು ನಮ್ಮ ಇಡೀ ಶರೀರವನ್ನೆಲ್ಲ ಕೂಡ ತುಂಬುತ್ತಾ ಇದೆ. ಪ್ರಕಾಶ 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 ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿ. ಶರೀರದಲ್ಲಿರುವಂತಹ ಎಲ್ಲ ಕೆಮಿಕಲ್ಸ್ಗಳು ಎಲ್ಲ ಜೀವಕೋಶಗಳು ಎಲ್ಲ ಹಾರ್ಮೋನ್ಸ್ಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಸಮತೋಲನ 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 ಸಮತೋಲನ. ಚಕ್ರಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ. ಭಾವನೆಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ. ವಿಚಾರಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ.
ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಸಮತೋಲನ, 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 ಸಮತೋಲನ. ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ. ಶರೀರದ ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಎಲ್ಲ ನರಗಳಲ್ಲಿ, ಚಕ್ರಗಳಲ್ಲಿ, ಸ್ನಾಯುಗಳಲ್ಲಿ, ಮಾಂಸಖಂಡಗಳಲ್ಲಿ ಎಲ್ಲವೂ ಕೂಡ ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಮಯವಾಗಿದ್ದೇವೆ. ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನ ನಿಮ್ಮ ಶರೀರದ ಯಾವ ಭಾಗದಲ್ಲಿ ನಿಮ್ಗೆ ನೋವಿದೆ ಆ ಒಂದು ಭಾಗದಲ್ಲಿ ನಿಮ್ಮ ಕೈಗಳನ್ನ ನೀವು ತಂದು ಇಟ್ಕೊಳ್ತೀರಾ. ಅಲ್ಲಿ ನೀವು ಚೋಪುರಿ 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 ಚೋಪುರಿ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನಿಮ್ಮ ನೋವುಗಳಿಗೆ ಕಾರಣವಾಗಿರುವಂತೆ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಅಡೆತಡೆಗಳು, ಅವಿರೋಧಗಳೆಲ್ಲವೂ ಕೂಡ ಶುದ್ಧಿಯಾಗಲಿ, 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 ಶುದ್ಧಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವನ್ನು ಸ್ಥಾಪನೆಯಾಗಿ ಸಂಪೂರ್ಣವಾಗಿ ಕಪ್ಪು 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 ಬಣ್ಣದಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಸೂಪರ್ 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 ಸೂಪರ್. ಈಗ ನಾವು ಸೆಹಕಿ 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 ಗುಲಾಬಿ ಗುಲಾಬಿಯ ಗುಲಾಬಿಯ ಬಣ್ಣದ ಆ ಚೈತನ್ಯದ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಸ್ನಾಯುಗಳಲ್ಲಿ, ನರಗಳಲ್ಲಿ, ಮಾಂಸಖಂಡಗಳಲ್ಲಿ ಎಲ್ಲವೂ ಕೂಡ ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ. ಸಮತೋಲನ, 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 ಸಂಪೂರ್ಣವಾಗಿ ಸಮತೋಲನವಾಗ್ತಾ ಇದೆ. ಈಗ ನಾವು ನಮ್ಮ ಮೇಲೆ ಒಂದು ದೊಡ್ಡದಾಗಿ ಚೌಪುರಿಯನ್ನು ಬರೆಯೋಣ. ಚೌಪುರಿ 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 ಚೌಪುರಿ. ನಾವು ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದೇವೆ, ಸುರಕ್ಷಿತರಾಗಿದ್ದೇವೆ, ಸುರಕ್ಷಿತರಾಗಿದ್ದೇವೆ. ರೇಖಿ ಮಾತೆಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನವಿದೆ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ. ಲಾಕ್ ಅಂಡ್ ಸೀಲ್, ಲಾಕ್ ಅಂಡ್ ಸೀಲ್, ಲಾಕ್ ಅಂಡ್ ಸೀಲ್, ಲಾಕ್ ಅಂಡ್ ಸೀಲ್. ನಮ್ಮ ಶರೀರದ ಆಭಾಮಂಡಲವೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯಿಂದ ತುಂಬಿ ಹೋಗಿದ್ದೇವೆ. ನಾವು ಸಂಪೂರ್ಣರಾಗಿ ಸುರಕ್ಷಿತವಾಗಿದ್ದೇವೆ. ಒಂದು ದಿವ್ಯಮಯವಾದಂತ ಶಕ್ತಿಶಾಲಿಯಾದಂತಹ ಒಂದು ರಕ್ಷಣಾ ಸುರಕ್ಷಾ ಕವಚದ ಒಳಗಡೆ ನಾವು ಸುರಕ್ಷಿತರಾಗಿದ್ದೇವೆ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವದುರ್ಗಿಯರಿಗೆ ಧನ್ಯವಾದಗಳು, ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ನಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, 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 ಧನ್ಯವಾದಗಳು. ಅನಂತ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಹರೇ ರಾಮ, ಹರೇ ಕೃಷ್ಣ. ನಿಮ್ಮ ಅನುಭವಗಳನ್ನ ಹೇಳ್ಬೇಕು ಇವಾಗ ನಿಧಾನವಾಗಿ. ಹೇಗನಿಸ್ತು? ರೂಪ ಅವ್ರೆ ನೀವೇ ಹೇಳ್ಬೇಕು. ನನಗಂತೂ ಪ್ರತಿ ಸತಿ ನಿಮ್ಮ ಹತ್ರ ನಾನು ಫೀಲಿಂಗ್ ಮಾಡ್ಕೊಡುವಾಗ ನಾನು ತುಂಬಾ ಬೇಗ ಬೇಗ ಹೀಲ್ ಆಗ್ತದೆ. ಯಾಕೋ ಸ್ವಲ್ಪ ಸಾಯಂಕಾಲದಿಂದ ಕಾಲ್ ಹಿಡ್ಕೊಂಡ್ಬಿಟ್ಟಿತ್ತು, ಏನು ಬಾಯಿದು ಏನೋ ಗೊತ್ತಿಲ್ಲ. ಸರಿ, ಹೇಗಿದ್ರು ಮೇಡಮ್ ಇವತ್ತು ಮಾಡಿಸ್ತಾರಲ್ವಾ, ನಿಮ್ ಮೂಲಕ ನಾನು
ಬೆಳಿಗ್ಗೆ ಮಾಡ್ಕೊಂಡೆ, ಆದ್ರೆ ಏನೋ ಹಿಡ್ಕೊಂಡಂಗಾಗಿದೆ. ಈಗ ನನ್ಗೆ ಇಮ್ಮಿಡಿಯೇಟ್ ಆಗಿ ಆ, ಸೆಹಕಿ ಹಾಕಿದ ತಕ್ಷಣನೇ ನನಗೆ ಸ್ವಲ್ಪ ರಿಲೀಫ್ ಸಿಕ್ತು. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಚೊಕುರಿಗೆ ಕ್ಲೆನ್ಸ್ ಮಾಡುವಾಗ ತುಂಬಾ ಕಪ್ಪು ಕಪ್ಪು ಬರ್ತಾ ಇತ್ತು ಕಾಲಿಂದ. ಸೆಹಕಿ ಹಾಕಿದ ತಕ್ಷಣ ನನ್ಗೆ ತುಂಬಾ ರಿಲೀಫ್ ಸಿಕ್ತು ಅನ್ಸುತ್ತೆ. ಸೂಪರ್ ಥ್ಯಾಂಕ್ ಯು. ಸೂಪರ್. ನಾನು ಒಳ್ಳೇದಾಗ್ಲಿ. ಆದಷ್ಟು ವಿಡಿಯೋ ನೋಡ್ಕೊಂಡೆ ಮಾಡಕ್ಕೆ ಇಷ್ಟಪಡ್ತೀನಿ ನಾನು. ಮಾಡಿ ಮಾಡಿ, ಅದಕ್ಕೆ ಅಲ್ವಾ ಅಭ್ಯಾಸವನ್ನ ಮಾಡ್ತಾ ಬನ್ನಿ, ಖಂಡಿತವಾಗ್ಲು ಗೊತ್ತಾಗುತ್ತೆ ನಿಮ್ಗೆ. ಈಗ ನೋಡಿ, ಪ್ರಾಕ್ಟಿಕಲ್ ಆಗಿ ನೀವು ಮಾಡಿದಾಗ ನಿಮಗೆ ಅಲ್ಲಿ ಇರುವಂತ ಒಂದು ಬದಲಾವಣೆ, ಅದರ ರಿಸಲ್ಟ್ ಏನು ಅನ್ನೋದು ನಿಮ್ಗೆ ಅನುಭವಕ್ಕೆ ಬಂದ್ಬಿಡುತ್ತೆ. ಹೌದು, ಖಂಡಿತ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಮತ್ತೆ ಏನಾದ್ರು ಡೌಟ್ಸ್ ಗಳಿದೆಯಾ ಯಾರಿಗಾದ್ರೂ? ಇದನ್ನ, ಈ ಸೆಲ್ಫ್ ಫೀಲಿಂಗ್ ಅನ್ನ ಪ್ರತಿದಿನ ನಾವೇನ್ ಮಾಡ್ಬೇಕು, ಪ್ರತಿದಿನ ನಾವು ಮಾಡ್ಕೊಳ್ತಾ ಬರ್ಬೇಕು. ಯಾಕೆ ಹೇಳಿ ಪ್ರತಿದಿನ ಮಾಡ್ಬೇಕಾ? ಖಂಡಿತವಾಗ್ಲೂ ಮಾಡ್ಕೊಳ್ತಾ ಇರ್ತೀವಿ. ಯಾಕೆ? ನಮ್ಮ ಎನರ್ಜಿ ಏನಾಗ್ತಾ ಇರುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಹೌದಲ್ವಾ? ಕೆಲವೊಮ್ಮೆ ನಮ್ಮ ಆಲೋಚನೆಗಳಿಂದ ಆಗಿರ್ಬೋದು, ನಮ್ಮ ಭಾವನೆಗಳಿಂದ ಆಗಿರ್ಬೋದು, ನಮ್ಮ ಸುತ್ತಮುತ್ತಲಿನ ವಾತಾವರಣಗಳಿಂದ ಆಗಿರ್ಬೋದು. ಹೌದಲ್ವಾ? ಸೊ ಏನಾಗ್ತಾ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು, ಅದನ್ನ ಯಾವಾಗ್ಲೂ ನಮ್ಮ ಮನಸ್ಸನ್ನ ಯಾವಾಗ್ಲೂ ನಾವು ನಮ್ಮ ಆಭಾ ಮಂಡಲವನ್ನ ಶುದ್ಧಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ಇದನ್ನ ನಿರಂತರವಾಗಿ ನಾವು ಅಭ್ಯಾಸವನ್ನ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಆಗ ನಿಮ್ಗೆ ಗೊತ್ತಾಗುತ್ತೆ, ಅದು ವಿಲ್ ಸಿ ದ ಚೇಂಜಸ್. ಯಾವ ರೀತಿ ನಮ್ಗೆ ಅದು ವರ್ಕ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಮನಸ್ಸು ಒಂದು ಕಡೆ ಕೂತ್ಕೊಳ್ಳೋದನ್ನ ಅಭ್ಯಾಸವನ್ನ ಮಾಡ್ಕೊಳ್ತಾ ಬರುತ್ತೆ. ನಿಮ್ಮ ಗಮನ ಎಲ್ಲವೂ ಕೂಡ ಕೇಂದ್ರೀಕೃತವಾಗ್ತಾ ಬರ್ತಾ ಇರುತ್ತೆ. ಒಂದು ಚೇಂಜಸ್ ನಿಮ್ಗೆ ಗೊತ್ತಾಗ್ತಾ ಬರ್ತಾ ಇರುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ 21 ದಿನಗಳ ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ. ಸೊ ಒಳ್ಳೇದಾಗ್ಲಿ. ಸೊ ಇದು ಈ ದಿನದ ಸಂಪೂರ್ಣವಾದಂತ ಪ್ರಾಕ್ಟಿಕಲ್ ಆಗಿ ನೀವು ಸ್ವಯಂ ಆಗಿ ನೀವು ಅದನ್ನ ಅಭ್ಯಾಸವನ್ನ ಮಾಡ್ಕೊಂಡಿದ್ದೀರಾ. ನಾಳೆಯ ಕ್ಲಾಸ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಆ ನೀರಿನಲ್ಲಿ ಎಷ್ಟು ಶಕ್ತಿ ಇದೆ, ಆ ನೀರನ್ನ ನಾವು ಯಾವ ರೀತಿ ನಾವು ಚಾರ್ಜ್ ಮಾಡ್ಕೊಳ್ಬೇಕು, ಯಾವ ರೀತಿ ನಮ್ಮ ಸಂಕಲ್ಪಗಳ ಸಿದ್ಧಿಯನ್ನ ಮಾಡ್ಕೊಳ್ಳೋದಿಕ್ಕೆ ನಾವು ಆ ನೀರಿನ ಸಹಾಯವನ್ನ ನಾವು ತಗೊಳ್ಬಹುದು, ನಮ್ಗೆ ಎಷ್ಟು ಅದು ವರದಾಯಕವಾಗಿದೆ, ನಮಗೆ ಅದು ಬಹುಮಾನವಾಗಿದೆ, ಕಾಣಿಕೆಯಾಗಿದೆ ಅನ್ನೋದು ನಾವು ತಿಳ್ಕೊಳ್ಬಹುದು. ಅಷ್ಟು ಅದ್ಭುತವಾದಂತ ಶಕ್ತಿ ಅದರಲ್ಲಿ ಇರುತ್ತೆ. ಯಾವ ರೀತಿ ಅದನ್ನ ನಾವು ಚಾರ್ಜ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾಳೆ ಕ್ಲಾಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಗಾಜಿನ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ, ರೆಡಿ ಆಗಿರಿ ನಾಳೆಗೆ. ಅದರಲ್ಲಿ ನಾವು ಡೀಟೇಲ್ ಆಗಿ ನಾವು ಅದನ್ನ ತಿಳ್ಕೊಳ್ತಾ ಇರೋಣ. ಇಲ್ಲಿ ಇನ್ಯಾವ್ರಿಗಾದ್ರೂ ಏನಾದ್ರು ಡೌಟ್ಸ್ ಗಳಿದೆಯಾ? ನೀವು ಮಾತಾಡ್ಬೇಕು. ನೀವು ಏನ್ ಮಾಡ್ಬೇಕು ಅಂತ ಮತ್ತೆ ಮತ್ತೆ ನಾವ್ ಅದನ್ನ ಚೆಕ್ ಮಾಡ್ಕೊಳ್ತಾ ಇರ್ಬೇಕು ನಮ್ಮನ್ನೇ. ಸುಮ್ಮನೆ ಅದನ್ನ ಮಾಡಿಲ್ಲ ಪಂಚತತ್ವಗಳು ಅಂತೇಳಿ. ನನ್ನಲ್ಲಿ ಇವತ್ತು ಕರುಣೆ ಇದೆಯಾ? ಪ್ರತಿಯೊಬ್ಬರ ಮೇಲೂ ನಾನು ಕರುಣೆಯನ್ನ ತೋರಿಸ್ತಾ ಇದ್ದೀನಾ? ನಾನು ಎಲ್ಲಿ ಸಿಗಾಕೊಂಡಿದ್ದೀನಿ? ಟ್ರ್ಯಾಪ್ ಆಗ್ತಾ ಇದ್ದೀನಿ, ನಾನು ಸಿಗಾಕೊಳ್ತಾ ಇದ್ದೀನ, ಬಲೆಗೆ ಬೀಳ್ತಾ ಇದ್ದೀನ ನಾನು? ಒಂದ್ 5 ನಿಮಿಷ ಎಷ್ಟೊತ್ತಾಗುತ್ತೆ ನಿಮ್ಮನ್ನ ಕೂತ್ಕೊಳ್ಳಕ್ಕೆ, ನಿಮ್ಮ ಮನಸ್ಸು ನೋಡ್ಕೊಳಕ್ಕೆ? ಒಂದ್ 60 ಸೆಕೆಂಡ್ ಸಾಕಪ್ಪ, 1 ನಿಮಿಷ ಸಾಕು. ಜಸ್ಟ್ ನೀವ್ ಏನೇ ಕೆಲಸ ಮಾಡ್ತಾ ಇದ್ರು ನಾನು ಏನ್ ಮಾಡ್ತಾ ಇದೀನಿ ಅಂತ ನಮ್ಮನ್ನ ನೋಡ್ಕೊಳ್ಳೋದಿಕ್ಕೆ ಒಂದು ನಿಮಿಷ ಸಾಕಾಗುತ್ತೆ ನಮ್ಗೆ. ನಾನು ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಾ? ಇದೇ ಆಧ್ಯಾತ್ಮಿಕತೆ, ಇದೇ ಸ್ಪಿರಿಚುಯಾಲಿಟಿ. ನಾವೇನ್ ಮಾಡ್ತೀವಿ, ಎಲ್ಲರೂ ಏನ್ ಮಾಡ್ತಿದೀವಿ ಗೊತ್ತಾ, ಕಲ್ತ್ಕೊಂಡ್ಬಿಡ್ತಿದೀವಿ. ಆದ್ರೆ ನಮ್ಮ ದಿನನಿತ್ಯದಲ್ಲಿ ನಾವು ಅದನ್ನ ಏನ್ ಮಾಡ್ತಾ ಇದೀವಿ, ಸ್ವಲ್ಪ ದಿನ ಆ ಕಾನ್ಸಿಯಸ್ ಇರೋವರಿಗೆ ಮಾತ್ರ ಅಭ್ಯಾಸ ಮಾಡ್ತೀವಿ. ಅದಾದ ನಂತರ ಏನ್ ಮಾಡ್ತೀವಿ, ಮತ್ತೆ ಸಿಗಾಕೊಳ್ತೀವಿ, ಬಲೆಗೆ ಸೇರ್ಕೊಂಡು. ಯಾಕೆ ಹೇಳಿ ಸಿಗಾಕೊಳ್ತೀವಿ? ನಾವು ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಬಂಧನ, ಮೋಹ ಬಂಧನ. ಮಕ್ಕಳು, ಗಂಡ, ಹೆಂಡತಿ ಅಂತೇಳಿ ನಾವೇನ್ ಮಾಡಿದೀವಿ, ಕರ್ತವ್ಯವನ್ನ ಮರ್ತ್ಬಿಟ್ಟು ಅದ್ರ ಜೊತೆಗೆ ನಾವು ಅಂಟ್ಕೊಂಡ್ಬಿಡ್ತಾ ಇದೀವಿ. ಮತ್ತೆ 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 ನಾವು ಟ್ರಾಪಿಂಗ್ ಸಿಗಾಕೊಳ್ತಾ ಇದೀವಿ. ಸೊ ನಾವು ಅದೇ ಕೆಲಸ, ಚಿಂತೆ ಮಾಡ್ತಾ ಇದೀವಿ, ದುಃಖ ಮಾಡ್ತಾ ಇದೀನಿ. ದುಃಖ ಏನಾಯ್ತು? ದುಃಖ ಏನಕ್ ಬರುತ್ತೆ ನಮ್ಗೆ? ಅಪೇಕ್ಷೆ ಜಾಸ್ತಿ ಅಲ್ವಾ? ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳ್ಬೇಕು, ನನ್ ಗಂಡ ನಾನು ಹೇಳ್ದಂಗೆ ಕೇಳ್ಬೇಕು,
ನನ್ ಮಕ್ಳು ನಾನು ಆರ್ಡರ್ ಮಾಡ್ದಂಗೆ ಇರ್ಬೇಕು. ಸ್ವತಂತ್ರತೆ ಎಲ್ಲಿದೆ? ಪ್ರೀತಿ ಇದೆ ನಿಮ್ಮ ಹತ್ರ, ಆ ಪ್ರೀತಿ ಸ್ವತಂತ್ರತೆ ಕೊಡ್ಬೇಕಲ್ವಾ? ಅವ್ರಿಗೆ ನೀವ್ ಹೇಳ್ದಂಗೆ ಕೇಳ್ಬೇಕು ಅಂದಾಗ ಅವ್ರ ಮನ್ಸಿಗೆ ಏನಾಗುತ್ತೆ? ಅವ್ರಿಗೆ ನೋವಾಗುತ್ತಾ ನೋವಾಗಲ್ವಾ? ಹಾಗಾದ್ರೆ ನಮ್ಮ ಪ್ರೀತಿ ಬೇರೆಯವ್ರಿಗೆ ಏನ್ ಕೊಡ್ತಾ ಇದೆ? ನೋವು ಕೊಡ್ತಾ ಇದೆ. ಅವ್ರಿಗೆ ದುಃಖ ಮಾಡ್ತಾ ಇದೀವಿ ನಾವು. ಒಂದ್ ಕಡೆ ನಾವು ದುಃಖ ಪಡ್ತಾ ಇದೀವಿ, ಅವ್ರನ್ನೂ ನೋವಕ್ಕೆ ದುಃಖ ಮಾಡ್ತಾ ಇದೀವಿ. ಆದ್ರೆ ಹಾಗಾದ್ರೆ ಎಂತ ಪ್ರೀತಿ ಇದು ನಮ್ದು? ನೋಡಿ, ಪ್ರತಿದಿನ ನಾವ್ ಇದನ್ನ ಏನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು ನಮ್ಮನ್ನ. ಯಾಕೆ ಅಂದ್ರೆ ನಮ್ಮ ಚಕ್ರಗಳು ಬ್ಲಾಕೇಜಸ್ ಆಗುತ್ತೆ. ಅರಿವಿಂದ ಪ್ರತಿದಿನ ಕೂಡ ಸ್ವಲ್ಪ ನಾವು ಒಂದೇ ದಿನದಲ್ಲಿ ಬದಲಾವಣೆ ಆಗ್ಬಿಡುತ್ತಾ ಹೇಳಿ? ಯಾಕೆ ಹೇಳಿ? ಎಷ್ಟು ದಿನಗಳಿಂದ, ಎಷ್ಟು ವರ್ಷಗಳಿಂದ, ಎಷ್ಟು ಜನ್ಮಗಳಿಂದ ನಾವು ಅದಕ್ಕೆ ನಿರಂತರತೆ ಇರಬೇಕು. ನಿರಂತರವಾಗಿ ಪ್ರತಿನಿತ್ಯ ಧ್ಯಾನವನ್ನ ಮಾಡ್ಬೇಕು. ಪ್ರತಿನಿತ್ಯ ನೀವ್ ಯಾಕೆ ಅಭ್ಯಾಸವನ್ನ ಮಾಡ್ಬೇಕು ಅಂದ್ರೆ ಇದಕ್ಕೋಸ್ಕರ ಮಾಡ್ಬೇಕು. ಒಂದಿನ ಮಾಡ್ತೀನಿ, ಒಂದಿನ ಬಿಡಲ್ಲ. ಮನ್ಸ್ ಏನ್ ಹೇಳುತ್ತೆ? ಇವತ್ತೊಂದಿನ ಬಿಟ್ಬಿಡೋಣ ಅಲ್ವಾ, ಇವತ್ತೊಂದಿನ ಎಕ್ಸ್ಕ್ಯೂಸ್ ಕೊಟ್ಬಿಡೋಣ ಅಂತ ಅನ್ಸುತ್ತೆ. ನಾಳೆಗೆ ಏನ್ ಮಾಡುತ್ತೆ? ನಾಳೆನು ಮತ್ತೆ ಅದೇ ಸ್ವೀಟ್ನೆಸ್. ಬಾಡಿ ಏನ್ ಮಾಡುತ್ತೆ? ರಿಲ್ಯಾಕ್ಸ್ ಕೇಳುತ್ತಲ್ಲ, ಮತ್ತೆ ಬೇಡ ಬೇಡ ಅಂತ ಮತ್ತೆ ಅದೇ ಮತ್ತೆ ಏನಾಗುತ್ತೆ? ಗ್ಯಾಪ್ ಕೊಟ್ಟಷ್ಟು ನಮ್ಮ ಶರೀರ ಆಗ್ಲಿ ನಮ್ಮ ಮನಸ್ಸಾಗ್ಲಿ ಆ ಒಂದು ಏನಂತೆ ಆರಾಮ್ ಅನ್ನೋದಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡದೆ ನಾವೇನ್ ಮಾಡ್ಬೇಕು? ನನ್ನ ಚಕ್ರಗಳನ್ನ ನಾನು ಯಾವಾಗ್ಲೂ ಎನರ್ಜಿಯಲ್ಲಿ ಇಟ್ಕೊಳ್ಬೇಕು. ಅದನ್ನ ನಾನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ನಾವು ಇದನ್ನ ಮಾಡ್ತಾ ಬರ್ಬೇಕು, ಅಭ್ಯಾಸವನ್ನ ಮಾಡ್ತಾ ಬರ್ಬೇಕು. ಖುಷಿ ಖುಷಿಯಿಂದ ಮಾಡ್ಬೇಕು ನಾವು, ಫೋರ್ಸ್ಫುಲ್ ಆಗಿ ಮಾಡೋದಲ್ಲ. ಅದಕ್ಕೆ ಇಷ್ಟು ಸರಳವಾಗಿ ನಾನು ನಿಮ್ಗೆ ಸಿಂಪಲ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಕೂಡ. ಮತ್ತೆ ನಾಳೆ ನಾವೆಲ್ಲರೂ ಕೂಡ ಇದೇ ಸಮಯಕ್ಕೆ ನಾವು ಭೇಟಿಯಾಗೋಣ.